ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನಿನಗಂತೂ ಮಾನ ಮರ್ಯಾದೆ ಇಲ್ಲ. ಹೋಗಿ ಹೋಗಿ ನಿನಗೆ ಹೇಳ್ತಾ ಇದ್ದೀನಲ್ಲ, ನಿನ್ನಂದು ನಾನ್ ಯಾಕೆ ಬಾಯಿ ನೋಯಿಸ್ಕೊ. ಅತ್ತೆ ತಗೊಳ್ಳಿ. ಸಮಾಧಾನ ಮಾಡ್ಕೊಳ್ಳಿ ಅತ್ತೆ, ಏನೂ ಆಗಲ್ಲ. ಅತ್ತೆ, ಸಾಧನಕ್ಕ ಏನೋ ವಿಷಯ ಹೇಳ್ತೀನಿ ಅಂದ್ರಲ್ಲ, ಏನ್ ವಿಷಯ? ಏನೂ ಇಲ್ಲಮ್ಮ, ಅವಳ ಮಾತಿಗೆಲ್ಲ ನೀನ್ ಗಮನ ಕೊಡ್ಬೇಡ. ನಂಗಿವತ್ತು ನಮ್ ತೀರ್ಥ ನಡ್ಕೊಂಡ್ ರೀತಿ ಇಷ್ಟ ಆಗ್ಲಿಲ್ಲ ಅಷ್ಟೆ. ಬೇಜಾರು ಮಾಡ್ಕೋಬೇಡಿ ಅತ್ತೆ, ಅವ್ರು ಹೇಳಿದ್ರಲ್ಲಿ ತಪ್ಪೇನಿದೆ ಹೇಳಿ? ಮಂತ್ರಿಗಳು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ. ಎಲೆಕ್ಷನ್ ಬೇರೆ ಮುಂದಕ್ಕೆ ಹೋಯ್ತು. ಇದ್ರ ಮಧ್ಯ ಅವ್ರಿಗೆ ಶಾಸ್ತ್ರ ಮಾಡ್ಕೊಳ್ಳಿ ಅಂತ ಹೇಗೆ ಹೇಳಕ್ಕಾಗತ್ತೆ? ಮಾಡಿರೋ ಕೆಲಸ ಎಲ್ಲ ವ್ಯರ್ಥ ಆಗ್ತಿದೆ. ಇಷ್ಟೆಲ್ಲಾದ್ರೂ ಮಧ್ಯ ಶಾಸ್ತ್ರ ಮಾಡ್ಕೊಳ್ಳಿ ಅಂತಂದ್ರೆ ಹೇಗೆ? ನನ್ನ ಆತಂಕ ನಿನಗೆ ಅರ್ಥ ಆಗ್ತಿಲ್ಲ ಸುಮಾ. ಈ ಮನೇಲಿರೋರೆಲ್ಲ ಒಬ್ಬೊಬ್ರು ಒಂದೊಂದು ರೀತಿ, ನಿನಗೆ ಚೆನ್ನಾಗಿ ಗೊತ್ತಿದೆಯಲ್ಲ. ಅವರೆಲ್ಲ ಮಾತಾಡಿ ಮಾತಾಡಿ ಎಲ್ಲಿ ನಿನ್ನ ಮನಸ್ಸನ್ನ ನೋಯಿಸ್ಬಿಡ್ತಾರೋ ಅಂತ ಭಯ ಆಗ್ತಿದೆ. ಒಂದು ವೇಳೆ ನಿನ್ನೊಂದ್ಕೊಂಡು ಮತ್ತೆ ಮನೆ ಬಿಟ್ಟು ಹೋಗೋ ಮಾತಾಡ್ಬಿಟ್ರೆ ಈ ಮನೆ ಗತಿ ಏನು? ನನ್ನ ಗತಿ ಏನಮ್ಮ? ಅತ್ತೆ, ನಿಮ್ಮ ಆತಂಕ ನಂಗೆ ಅರ್ಥ ಆಯ್ತು. ನೀವೇನು ತಲೆ ಕೆಡ್ಸ್ಕೋಬೇಡಿ. ಇನ್ನು ಮುಂದೆ ಈ ಮನೆ ಜವಾಬ್ದಾರಿ ಎಲ್ಲ ನಂದು. ಯಾವುದೇ ಕಾರಣಕ್ಕೂ ನಾನು ಈ ಮನೆ ಬಿಟ್ಟು ಹೋಗಲ್ಲ. ಸಾಕು ಅಜ್ಜಿ. ಚಿಕ್ಕಮ್ಮ, ನನ್ನ ಫೇವ್ರೆಟ್ ಟಿಫನ್ ಬಾಕ್ಸ್ ಪ್ಯಾಕ್ ಮಾಡಿದ್ದೀರಾ ತಾನೇ? ಹ್ಞೂ ಪುಟ್ಟಿ, ಕಟ್ಟಿದ್ದೀನಿ. ಆದ್ರೆ ಎಲ್ಲಾನು ಖಾಲಿ ಮಾಡ್ಕೊಂಡ್ ಬರ್ಬೇಕು, ಉಳಿಸ್ಬಾರ್ದು. ನೀವು ಮಾಡಿದ್ಮೇಲೆ ನಾನು ತಿಂದೇ ತಿಂತೀನಿ. ಖಾಲಿ ಮಾಡ್ತೀಯಾ? ಎಷ್ಟೇ ಆದ್ರೂ ನಿನ್ ಫೇವ್ರೆಟ್ ಚಿಕ್ಕಮ್ಮ ಅಲ್ವಾ? ಅಮ್ಮ, ಕಾಫಿ. ಸುಮಾ. ಹಾ ಅತ್ತೆ. ಅಮ್ಮ, ನನ್ ಕಾಫಿ ಅಲ್ವಾ ಕೇಳಿದ್ದು? ಇದೇನಿದು? ನಿಂಬೆಹಣ್ಣಿನ ಜ್ಯೂಸ್. ಇದ್ಯಾವನ್ ಕೇಳ್ದೆ ಇವಾಗ? ಸುಭಾಷ್, ಹಾಳಾದನ್ ಕುಡಿದು ನಿಮ್ಮ ಆರೋಗ್ಯನ ಹಾಳು ಮಾಡ್ಕೊಂಡಿದ್ದೀರಾ. ನಿಮ್ಮ ದೇಹ ಸರಿ ಇರಬೇಕು ಅಂದ್ರೆ ಇಂಥದನ್ನ ಕುಡಿಲೇಬೇಕು. ಕಾಫಿ ಕುಡಿದ್ರೆ ಇನ್ನೂ ನಿಮಗೆ ಸಂಕಟ ಆಗ್ಬೋದು. ಅಮ್ಮ, ನಂಗೆ ಅಡ್ವೈಸ್ ಬೇಕಿಲ್ಲ. ನಮ್ ಮನೇಲಿ ನಾನ್ ಏನ್ ಕೇಳ್ತೀನೋ ಅದು ನನಗ್ ಬೇಕು. ಖಂಡಿತ ಸಿಗುತ್ತೆ, ಅದು ನಿಮ್ಮ ಹಕ್ಕು. ಹಾಗೆ ಈ ಮನೇಲಿ ಇರೋರ್ಗೆಲ್ಲ ಅವ್ರು ಬಯಸಿದ್ದು ನಿಮ್ಮಿಂದ ಸಿಗ್ಬೇಕಲ್ವಾ? ಇದು ನಮ್ಮ ಕುಟುಂಬ. ಇಲ್ಲಿ ನಾವು ಒಬ್ರ ಕಷ್ಟಕ್ಕೆ ಹೆಗ್ಲಾಗಿರ್ಬೇಕು. ಆದ್ರೆ ನಿನ್ನೆ ಏನಾಯ್ತು? ಮಗ ಕಾಣಿಸ್ತಿಲ್ಲ ಅಂತ ಅಮ್ಮ ಹುಡ್ಕೊಂಡ್ ಬರೋಣ ಅಂತ ನಿಮ್ ರೂಮಿಗೆ ಬಂದಿದ್ರು. ಆದ್ರೆ ನೀವು ಕಂಠಪೂರ್ತಿ ಕುಡ್ಕೊಂಡು ಮಲಗಿದ್ರಿ. ಸಾಹೇಬ್ರಿಗೆ ಏನೂ ಆಗಿರ್ಲಿಲ್ಲ, ಸರಿ ಹೋಯ್ತು. ಅದೇ ಯಾರಿಗಾದ್ರೂ ಹುಷಾರಿಲ್ದೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು ಅಂದ್ರೆ ನಿಮ್ಮಿಂದ ಕರ್ಕೊಂಡು ಹೋಗಕ್ ಆಗ್ತಿತ್ತಾ? ಯಾರ ಜೀವಕ್ಕಾದ್ರೂ ಅಪಾಯ ಆಗಿ ಆ ಕೊರಗ್ ನಿಮಗೆ ಕಾಡ್ತಿರ್ಲಿಲ್ವಾ? ಅದಕ್ಕೆ ಕಾರಣ ಏನು ಹೇಳಿ? ನಿಮ್ ಕುಡ್ತ.
ನೀವು ಕುಡಿಯೋದನ್ನ ಬಿಟ್ರೆ ನಿಮಗ್ ಮಾತ್ರ ಅಲ್ಲ, ಈ ಕುಟುಂಬಕ್ಕೆ ಒಳ್ಳೇದಾಗತ್ತೆ. ಅಮ್ಮ ಯಾರಮ್ಮ ನನಗ್ ಬುದ್ಧಿ ಹೇಳಕ್ಕೆ? ನಿನ್ ಅಧಿಕ ಪ್ರಸಂಗತನ ಎಲ್ಲ ನಿನ್ನ ಹತ್ರನೇ ಇಟ್ಕೋ, ನನಗ್ ಹೇಳಕ್ ಬರ್ಬೇಡ. ಮುಚ್ಚೋ ಬಾಯಿ. ಹೇಳಿದ್ರಲ್ಲಿ ತಪ್ಪೇನಿದೆ? ನಿನ್ ಒಳ್ಳೇದಕ್ಕೆ ತಾನೇ ಹೇಳಿದ್ದು. ಸುಭಾಷ್, ಈ ಮನೇಲಿ ಯಾರ್ ಮಾತಾಡ್ಬೇಕೋ ಅವ್ರು ಮಾತಾಡ್ತಾ ಇಲ್ಲ, ಯಾರ್ ಬಾಯಿ ಮುಚ್ಕೊಂಡಿರ್ಬೇಕು ಅವ್ರು ತುಂಬಾ ಮಾತಾಡ್ತಿದ್ದಾರೆ. ಈಗೇನ್ ತಪ್ಪು ಮಾತಾಡಿದ್ಲು? ತಪ್ಪು ಮಾತಾಡಿದಾಳೆ ಅತ್ತೆ. ಯಾರಿಗಾದ್ರೂ ಏನಾದ್ರೂ ಬುದ್ಧಿ ಹೇಳ್ಬೇಕು ಅಂತಿದ್ರೆ ನೀವ್ ಹೇಳಿ, ಅದಕ್ಕೊಂದು ಅರ್ಥ ಇರುತ್ತೆ. ಇವಳು ಯಾರು ಹೇಳೋದಕ್ಕೆ? ಈ ಮನೆ ಸೊಸೆ ಹಾಗಂತ ನೀವ್ ಅನ್ಕೊಂಡಿದೀರಾ, ನಾವ್ಯಾರು ಒಪ್ಕೊಂಡಿಲ್ಲ. ಸಾಧನ, ಧೃತಿ ಪುಟ, ನೀ ಹೋಗಿ ಆಟ ಆಡ್ಕೊ. ಬಾ, ನನ್ಗಂತೂ ಇದನ್ನೆಲ್ಲ ನೋಡಿ ನೋಡಿ ಸಾಕಾಗಿ ಹೋಗಿದೆ. ದಿನಾ ಈ ಮನೇಲಿ ಇದೇ ಗೋಳು. ಅಲ್ಲ ಅತ್ತೆ, ಇವಳು ಯಾರ ವಿಷಯಕ್ಕೂ ನನ್ ತಲೆ ಹಾಕೋದಿಲ್ಲ ಅಂತ ಹೇಳ್ತಾಳೆ, ಆದ್ರೆ ಪ್ರತಿಯೊಬ್ರು ಪರ್ಸನಲ್ ವಿಷಯಕ್ಕೂ ಮೂಗ್ ತೋರಿಸ್ತಾಳೆ. ಈ ರಗಳೆಲ್ಲ ಇವಳಿಂದಾನೇ ಶುರುವಾಗೋದು ಅಂತ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಅಕ್ಕ, ನಿಮ್ಗೆ ಸುಭಾಷ್ ಅವ್ರ ಮೇಲೆ ಕಾಳಜಿ ಇದ್ದಿದ್ರೆ ಇದನ್ನ ನೀವೇ ಅವ್ರಿಗೆ ಹೇಳ್ಬೋದಿತ್ತಲ್ವಾ? ಏಯ್, ಅಕ್ಕ ಅಂತ ಕರಿಬೇಡ ಅಂತ ಎಷ್ಟು ಸಲ ಹೇಳಿದೀನಿ ನಿಂಗೆ? ಅಕ್ಕನ್ನ ಅಕ್ಕ ಅಂತಾನೆ ಅಲ್ವಾ ಕರಿಬೇಕು? ಜಸ್ಟ್ ಶಟ್ ಅಪ್. ಇನ್ನೊಂದ್ಸಲ ನನ್ನ ಅಕ್ಕ ಅಂತ ಕರೆದ್ರೆ ನಿನ್ನ ಕ್ಷಮಿಸಿ ಅಕ್ಕ. ಒಂದ್ಸಲಿ ಅಲ್ಲ, ನಾನು ಇಲ್ಲಿರೋವರೆಗೂ ನಿಮ್ಮನ್ನ ಹಾಗೆ ಕರಿತೀನಿ. ಇಷ್ಟು ದಿನ ನಾನು ಏನೋ ಒಂದು ಅನ್ಕೊಂಡಿದ್ದೆ, ಆದ್ರೆ ನಿನ್ನೆಯಿಂದ ಒಂದು ತಾಯಿ ಮನ್ಸನ್ನ ನೋಯಿಸಬಾರ್ದು ಅನ್ನೋ ನಿರ್ಧಾರ ಮಾಡಿದ್ದೀನಿ. ಅದಕ್ಕೆ ಸಾಧ್ಯವಾದಷ್ಟು ಕಷ್ಟ ಪಡ್ತೀನಿ ಅಕ್ಕ. ಏಯ್, ನೀವು ಕಿರ್ಚಿದ್ರು ಅಷ್ಟೇ, ಅರ್ಚಿದ್ರು ಅಷ್ಟೇ, ನನಗೊಂದು ಏಟ್ ಹೊಡೆದ್ರು ಅಷ್ಟೇ, ನಾನು ನಿಮ್ಮನ್ನ ಹಾಗೆ ಕರೆಯೋದು. ಇದು ನಮ್ಮ ಕುಟುಂಬ ಅಕ್ಕ. ನೀವೆಲ್ಲರೂ ನನ್ನೋರು. ಇವನು ನನ್ನ ಮೈದ್ನ, ನನ್ನ ತಮ್ಮನ ಸಮಾನ. ನೀವು ನನ್ನ ಅಕ್ಕ, ಅಕ್ಕನಾಗೆ ಇರ್ತೀರ. ಇನ್ನು ನಿಮ್ಮ ಮಗಳು ನನಗೂ ಮಗಳಿದಾಗೆ ಅಲ್ವಾ? ನೋಡಿದ್ರ ಎಷ್ಟು ವ್ಯಂಗ್ಯವಾಗಿ ಮಾತಾಡ್ತಿದ್ದಾಳೆ ಅಂತ. ಆದ್ರೆ ನೀವ್ ಮಾತ್ರ ಸಾಧನ ಹಾಗ್ ಮಾಡ್ಬೇಡ, ಸಾಧನ ಹೀಗ್ ಮಾಡ್ಬೇಡ ಅಂತ ನನ್ಗೆ ಹೇಳೋದಕ್ ಬರ್ತೀರಾ. ಮೊದ್ಲು ಇವಳಿಗೆ ಹೇಳಿ, ಯಾರ್ಯಾರನ್ನ ಎಲ್ಲೆಲ್ಲಿಡ್ಬೇಕೋ ಅಲ್ಲೇ ಇಡ್ಬೇಕು, ಇಲ್ಲಾಂದ್ರೆ ತಲೆ ಮೇಲೆ ಬಂದ್ ಕೂತ್ಕೋತಾರೆ. ಈ ಮನೇಲಿ ಒಂದು ನಿಮಿಷ ನೆಮ್ಮದಿರಲ್ಲ. ಅತ್ತೆ, ಅವ್ರು ಹಾಗೆ ಮಾತಾಡಿದ್ರು ಅಂತ ನೀವೇನು ಬೇಜಾರು ಮಾಡ್ಕೋಬೇಡಿ. ಅವ್ರು ಹಾಗೆ ಮಾತಾಡ್ತಾರೆ ಅಂತ ಗೊತ್ತಿದ್ದೆ ನಾನು ಮಾತಾಡಿದ್ದು. ಅಲ್ಲಮ್ಮ, ಅವಳು ಬುದ್ಧಿ ಗೊತ್ತಿದ್ದು ನೀನ್ ಯಾಕೆ ಹಾಗೆ ಮಾತಾಡಕ್ ಹೋದೆ? ಯಾಕಂದ್ರೆ ನಮ್ಮ ಅಮ್ಮನ್ಗೆ, ಅಂದ್ರೆ ನಮ್ಮ ಅತ್ತೆಗೆ ಈ ಮನೆ ಜವಾಬ್ದಾರಿನ ನಾನು ಹೊರ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಆ ಮಾತು ಉಳಿಸ್ಕೊಳ್ಳೋದಕ್ಕೆ ಒಂದಿಷ್ಟು ಅವಮಾನಗಳನ್ನ ನಾನು ಅನುಭವಿಸ್ಬೇಕು. ಅದಕ್ಕೆ ನಾನು ಸಿದ್ಧ ಅತ್ತೆ. ನಿನ್ನಿಂದ ಈ ಮನೆ ಉದ್ಧಾರ ಆಗತ್ತೆ ಅನ್ನೋ ನಂಬಿಕೆ ನನಗಿನ್ನೂ ಬಲವಾಯ್ತಮ್ಮ. ಈ ಮನೆ ಉದ್ಧಾರ ಆಗೋದು ಮಾತ್ರ ಅಲ್ಲ, ಈ ಮನೇಲಿರೋರೆಲ್ಲ ಪೂರ್ತಿ ಬದಲಾಗ್ತಾರೆ. ನೀನು ನೋಡ್ತಾ ಇರು. ನೀಲಾ, ಅಮ್ಮೋರೆ, ಏನಮ್ಮ 2 ದಿವಸದಲ್ಲಿ ಬರ್ತೀನಿ ಅಂತ ಹೇಳ್ಬಿಟ್ಟು 1 ವಾರ ಮಾಡ್ಬಿಟ್ಟೆ? ಯಾಕೆ, ಮನೇಲಿ ಏನಾದ್ರೂ ಸಮಸ್ಯೆ ಆಯ್ತಾ? ಆಗಿತ್ತು ಅಮ್ಮೋರೆ, ಆದ್ರೆ ಇವಾಗೆಲ್ಲ ಸರಿ ಹೋಗಿದೆ. ನೀನ್ ಈ ಮನೇಲಿ ಇಷ್ಟು ವರ್ಷ ಕೆಲಸ ಮಾಡಿದ್ಯಾ, ಹೀಗೆ ವಾರಗಟ್ಲೆ ರಜೆ ತಗೊಂಬಿಟ್ರೆ ಹೇಗಮ್ಮ? ಇನ್ಮೇಲೆ ರಜೆ ತಗೋಬೇಡ ಆಯ್ತಾ? ಸರಿ ಅಮ್ಮ, ಇನ್ಮೇಲೆ ರಜೆ ಹಾಕಲ್ಲ. ಪಾಪ, ಅಡುಗೆ ಮನೇಲಿ ಸುಮಾ ಒಬ್ಳೆ ಎಲ್ಲ ಕೆಲಸ ಮಾಡಿ ಸುಸ್ತಾಗಿದ್ದಾಳೆ. ಹೋಗಿ ಅವಳಿಗೆ ಸಹಾಯ ಮಾಡು. ಸರಿ ಅಮ್ಮ. ಅಮ್ಮೋರೆ, ನೀವು ಪಾತ್ರೆ ತೊಳಿತಿದ್ದೀರಾ? ನೀಲಕ್ಕ ಬಂದ್ರಾ? ಮನೇಲೆಲ್ಲ ಹೇಗಿದ್ದಾರೆ? ಏನು ಸಮಸ್ಯೆ ಇಲ್ಲ ತಾನೆ? ಇಲ್ಲ ಅಮ್ಮೋರೆ, ಎಲ್ರೂ ಹುಷಾರಾಗಿದ್ದಾರೆ. ಸರಿ ಅಕ್ಕ, ನೀವು ಪಾತ್ರೆ ತೊಳ್ಕೊಂಬಿಡಿ, ನನ್ನ ಅಡ್ಗೆಗೆ ಸಿದ್ಧ ಮಾಡ್ತೀನಿ. ಅಯ್ಯೋ,
ನೀವು ರೂಮ್ಗೆ ಹೋಗಿ ಅಮ್ಮ, ಈ ಕೆಲ್ಸನೆಲ್ಲ ನಾನು ನೋಡ್ಕೊಂತೀನಿ. ನೀವು ಒಬ್ರನ್ನೇ ಬಿಟ್ಟು ಹೋಗ್ತೀನಾ? ನಾನು ಮಾಡ್ತೀನಕ್ಕ ನಿಮ್ ಜೊತೆಗೇನೆ. ಹರಟೆ ಹೊಡಿಯಕ್ ಬಂದಿರೋದ ನೀವಿಬ್ರು? ತಿಂಡಿ ತಗೊಂಡ್ ನನ್ ರೂಮಿಗ್ ಬಾ, ಇಮಿಡಿಯೇಟ್ ಆಗಿ ಬಾ. ನನ್ನ ಆಫೀಸ್ ಕೆಲ್ಸಕ್ ಲೇಟ್ ಆಗತ್ತೆ. ನೀಲಕ್ಕ, ಏನು ಹೆದರ್ಕೋಬೇಡಿ. ತಿಂಡಿ ನಾನು ಸಿದ್ಧ ಮಾಡಿಟ್ಟಿದ್ದೀನಿ, ತಗೊಂಡೋಗಿ ಕೊಟ್ಬಿಡಿ. ಅಮ್ಮೋರೆ, ತಿಂಡಿ ತಗೊಳ್ಳಿ. ನೀನೇ ತಿನ್ನು. ನಾನ್ ಹೇಳಿದ್ದೇನು, ನೀನ್ ಮಾಡಿದ್ದೇನು? ನಾನ್ ಹೇಳಿದ್ಮೇಲೆ ಬರ್ಬೇಕು ಅಂತ ಹೇಳಿರ್ಲಿಲ್ವಾ? 2 ದಿನ ಅಂತ ಹೇಳಿದ್ರಿ, 1 ವಾರ ಆಗೋಯ್ತು. ಆಮೇಲೆ ನನ್ನನ್ ಕೆಲ್ಸದಿಂದ ತೆಗೆದು ಬೇರೆ ಯಾರನ್ನಾದ್ರೂ ಸೇರ್ಸ್ಕೊಂಡ್ಬಿಟ್ರೆ ಅಂತ ತುಂಬಾ ಭಯ ಆಯ್ತು ಅಮ್ಮೋರೆ. ಕರ್ಮ, ಬರೋಕ್ಕೂ ಮುಂಚೆ ಒಂದ್ ಮಾತ್ ನನಗೆ ಹೇಳ್ಬೇಕು ತಾನೆ? ನಾನೀಗ ಕೇಳ್ತೀನಿ ಅಂತ ಸಿಟ್ಟಾಗ್ಬಿಡ್ರಿ ಅಮ್ಮೋರೆ. ಸುಮನಮ್ಮವ್ರಿಗೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿದ್ರಿ, ನೀವು ನೋಡಿದ್ರೆ ಸಿಡುತ್ತಿದ್ದೀರಾ. ಸುಮನಮ್ಮ ನೋಡಿದ್ರೆ ನಗ್ತಿದ್ದಾರೆ. ಯಾಕೆ, ಏನೂ ಆಗ್ಲಿಲ್ವಾ ಅಮ್ಮವ್ರೆ? ಹಾಗೆ ನೋಡ್ಬೇಡಿ ಅಮ್ಮ, ನಾನು ನಿಮ್ಮ ಪರ ಅಲ್ವಾ, ಅದಕ್ಕೆ ಕೇಳ್ದೆ. ನಿಮ್ ದೊಡ್ಡಮ್ಮ ಅವ್ರು ಇದಾರಲ್ಲ, ಅವರು ಅವಳ ಕೈ ಹಿಡ್ದಿದ್ದಾರೆ. ಅದಕ್ಕೆ ಅವಳ ಮನೆಯಿಂದ ಹೋಗ್ತಾ ಇಲ್ಲ. ಅವಳು ಏನ್ ಮಾಡಿದ್ರು ಅವಳನ್ನ ಸಪೋರ್ಟ್ ಮಾಡ್ಕೊಂಡು ಮನೆಯವ್ರನ್ನೆಲ್ಲ ಕನ್ವಿನ್ಸ್ ಮಾಡ್ತಿದ್ದಾರೆ. ಕೆಲ್ಸದ ಒತ್ತಡಕ್ಕೆ ಅವಳು ಬಗ್ತಾಳೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಅವಳು ಗಟ್ಟಿಗಿತ್ತಿ. ಅದಕ್ಕೆಲ್ಲ ಬಗ್ಗೋಳಲ್ಲ. ನನ್ನ ಹತ್ರ ಒಂದು ಪ್ಲಾನ್ ಇದೆ, ಹೇಳ ಅಮ್ಮೋರೆ? ಅಲ್ಲ, ಇಷ್ಟ ಆದ್ರೆ ಇಟ್ಕೊಳ್ಳಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ಸುಮನಮ್ಮವ್ರಿಗೆ ಕಳ್ಳಿ ಅನ್ನೋ ಪಟ್ಟ ಕಟ್ಟಿದ್ರೆ ಮನೆಯಿಂದ ಸುಲಭವಾಗಿ ಓಡಿಸ್ಬೋದು ಅಮ್ಮೋರೆ. ಮನೆ ಹಾಳ್ ಕೆಲ್ಸನೇ. ಮನೆ ಹಾಳ್ ಮಾಡೋರ್ಗೆ ಚೆನ್ನಾಗ್ ಗೊತ್ತಿರುತ್ತೆ.